ಆಲ್ಫಾ ಇದು YRF ಸ್ಪೈ ಯೂನಿವರ್ಸಿಂದ ಬಂದಿರೋ ಮತ್ತೊಂದು ಸಿನಿಮಾ. ವಾರ್ 2 ಇಂದ ಈ ಯೂನಿವರ್ಸ್ಗೆ ತುಂಬ ಕ್ರಿಟಿಸಿಸಮ್ ಬಂದಿತ್ತು. ಅದರಲ್ಲೂ ದುರಂಧರ್ ಬಂದ ಮೇಲೆ ಈ ಯೂನಿವರ್ಸ್ನ ಅದಕ್ಕೆ ಕಂಪೇರ್ ಮಾಡಿ ತುಂಬ ಟ್ರೋಲ್ಗಳನ್ನು ಮಾಡಿದರು. ಸೊ YRF ಯೂನಿವರ್ಸ್ ಆಲ್ಫಾ ಇಂದ ಒಂದು ದೊಡ್ಡ ಕಂಬ್ಯಾಕ್ ಮಾಡಬೇಕಿತ್ತು. ಅದು ಇಲ್ಲಿ ಆಗಿದೆಯಾ ಅಥವಾ ಹಳೆ ಸಿನಿಮಾಗಳ ಥರನೇ ಇದು ಇದೆಯಾ ಅಂತ ಕಂಪ್ಲೀಟ್ ರಿವ್ಯೂ ಮಾಡೋಣ ಬನ್ನಿ. ಆಲ್ಫಾ ಇದರಲ್ಲಿ ಲೀಡ್ ಆಗಿ ಆಲಿಯಾ ಭಟ್, ಅನಿಲ್ ಕಪೂರ್ ಮತ್ತು ಬಾಬಿ ಡಿಯೋಲ್ ಆ್ಯಕ್ಟ್ ಮಾಡಿದ್ದಾರೆ. ಅದ್ರ ಜೊತೆ ರಿತಿಕ್ ರೋಷನ್ ಕೂಡ ಒಂದು ಕ್ಯಾಮಿಯೋಲಿ ಕಾಣಿಸ್ಕೋತಾರೆ. ಇನ್ನು ಇದರ ಸ್ಟೋರಿ ಕಡೆ ಬಂದರೆ, ಆಲ್ಫಾ ಅನ್ನೋ ಒಂದು ಸೀರಮ್ನ ಸಹಾಯದಿಂದ ಅಪ್ಕಮಿಂಗ್ ಇಂಡಿಯನ್ ಸೋಲ್ಜರ್ಸ್ನ ಸ್ಟ್ರಾಂಗ್ ಮಾಡೋಕ್ಕೆ ಒಂದು ಮಿಷನ್ನ ಸ್ಟಾರ್ಟ್ ಮಾಡ್ತಾರೆ. ಅದರ ಸುತ್ತಾನೇ ಇಲ್ಲಿ ಸ್ಟೋರಿ ಬಿಲ್ಡ್ ಆಗಿದೆ. ಮೇಯ್ನ್ ಆಗಿ ಆ ಸ್ಪೈ ಎಲಿಮೆಂಟ್ಸ್ಗಳನ್ನು ಇಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಇದರ ಸ್ಕ್ರೀನ್ ಪ್ಲೇ ಮತ್ತು ರೈಟಿಂಗ್ನ ನೋಡಿದರೆ ಅದೇ ಹಳೆ ಪ್ಯಾಟ್ರನ್ ಥರನೇ ಇದೆ. ಆ್ಯಾವ್ರೇಜ್ ಸ್ಕ್ರೀನ್ ಪ್ಲೇ ಮತ್ತು ಬೋರಿಂಗ್ ರೈಟಿಂಗ್. ಇನ್ನು ಇದರ ಆ್ಯಕ್ಷನ್ ಸೀನ್ಸ್ ಕಡೆ ಬಂದರೆ ಅವು ತುಂಬ ಓವರ್ ಮತ್ತು ಲೆಂತಿ ಆಗಿದ್ದು. ಪರ್ಫಾರ್ಮೆನ್ಸ್ಗಳನ್ನು ಕೇಳಿದರೆ ಅನಿಲ್ ಕಪೂರ್ ಅವರು ಮಾತ್ರ ಸಟಲ್ ಆಗಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರು. ಬಿಟ್ಟರೆ ಬೇರೆಯವರು ಕಡೆಯಿಂದ ಇಂಪ್ರೆಸಿವ್ ವರ್ಕ್ ಕಾಣಿಸ್ಲಿಲ್ಲ. ಇನ್ನು ಇದರಲ್ಲಿ ದುರಂಧರ್ನ ನೋಡಿ ಕೆಲವು ವಿಷಯಗಳನ್ನು ಇನ್ಕ್ಲೂಡ್ ಮಾಡಿದ್ದಾರೆ, ಆದರೆ ಯಾವುದನ್ನು ಕಂಪ್ಲೀಟಾಗಿ ಎಕ್ಸಿಕ್ಯೂಟ್ ಮಾಡಿಲ್ಲ. ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಸುಮಾರು ಲೂಪೋಲ್ಸ್ಗಳು ಕೂಡ ಇವೆ. ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಅಥವಾ ಕ್ಯಾಮಿಯೋ ಪ್ಲೇಸ್ಮೆಂಟ್ ಯಾವುದೂ ಸರಿಯಾಗಿಲ್ಲ. ಇದರ ಕಾಸ್ಟಿಂಗ್ ಕೂಡ ಚೆನ್ನಾಗಿಲ್ಲ. ಆಲಿಯಾ ಭಟ್ ಅವ್ರಿಗೆ ಅವರ ಕ್ಯಾರೆಕ್ಟರೇ ಸೂಟ್ ಆಗ್ತಾ ಇದ್ದಿಲ್ಲ. ಇನ್ನು ಎಲ್ಲ ಸ್ಪೈ ಮೂವಿಲೂ ಸೇಮ್ ಕಂಪ್ಲೇಂಟ್, ಇದರ VFX ಎಲ್ಲ ತುಂಬ ಆ್ಯಾವ್ರೇಜ್ ಆಗಿದ್ದಾವೆ. ಇಲ್ಲಿನ ಯಾವ ಕ್ಯಾರೆಕ್ಟರ್ನ ಇಂಟೆನ್ಷನ್ಗಳು ಅಥವಾ ಅವರ ಮೋಟಿವ್ಸ್ಗಳನ್ನು ಯಾವುದೂ ಎಕ್ಸ್ಪ್ಲೇನ್ ಮಾಡಿಲ್ಲ. ಬರೀ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಆದಮೇಲೆ ಇನ್ನೊಂದು ಅನ್ನೋ ಥರ ಬರೀ ಅವುಗಳಿಂದಾನೇ 2 hours ಫಿಲ್ ಮಾಡಿದ್ದಾರೆ. ಓವರಾಲ್ ಆಗಿ ಹೇಳೋದಾದರೆ ಇದು ಒಂದು ಬಿಲೋ ಆ್ಯಾವ್ರೇಜ್ ಮೂವಿ. ನೋಡೋಕ್ಕೆ ಎಕ್ಸೈಟ್ ಮಾಡೋ ಒಂದು ಎಲಿಮೆಂಟೂ ಇಲ್ಲ. ಸೊ ಇದನ್ನು ಇಗ್ನೋರ್ ಮಾಡೋದು ಒಳ್ಳೆಯದು. ಈ ಸಿನಿಮಾಗೆ ನನ್ನ ಕಡೆಯಿಂದ 1.5 out of 5 ರೇಟ್ ಮಾಡ್ತಾಯಿದ್ದೀನಿ. ಇದನ್ನು ನೀವು ನೋಡಿದರೆ ನಿಮ್ಮ ರೇಟಿಂಗ್ ಎಷ್ಟು ಅಂತ ಕಮೆಂಟ್ ಮಾಡಿ.